ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ಇವತ್ತು ಕರ್ನಾಟಕದ ಇನ್ನೊಂದು ಸುಂದರವಾದಂಥ ಪ್ಲೇಸಲ್ಲಿ. ಇದು ಕುಶಾಲನಗರದಲ್ಲಿರುವಂತಹ ಗೋಲ್ಡನ್ ಟೆಂಪಲಲ್ಲಿ. ಸೊ ಇದು ಟಿಬೇಟಿಯನ್ಸು ಸುಂದರವಾಗಿ ಕ್ರಿಯೇಟ್ ಮಾಡಿರುವಂಥ ಒಂದು ಅದ್ಭುತವಾದಂತಹ ಅವರ ಪವಿತ್ರವಾದಂತಹ ಪ್ಲೇಸು. ಸೊ ನಮಗೆ ಯಾವ ಥರ ಟೆಂಪಲ್ಗಳಿದೆಯೋ ಅದೇ ಥರ ಟಿಬೇಟಿಯನ್ಸ್ಗೆ ಬೌದ್ಧ ವಿಹಾರ ಅಂತ ಕರಿತೀವಿ. ಸೊ ಅದನ್ನು ಗೋಲ್ಡನ್ ಟೆಂಪಲ್ ಅಂತ ಇವರು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಬನ್ನಿ, ಇದ್ರ ವಿಶೇಷತೆ ಏನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ kindly go ahead and subscribe, watch, like and also hit on bell icon to get all the future notification. ಗೋಲ್ಡನ್ ಟೆಂಪಲು ಟಿಬೇಟಿಯನ್ನರಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಅದ್ಭುತವಾದಂತಹ ಬುದ್ಧ ವಿಹಾರ. ಇನ್ನು ಇದರ ಹಿಸ್ಟ್ರಿ ಹೇಳೋದಾದರೆ ಸುಮಾರು 1960ರ ದಶಕದಲ್ಲಿ ತುಂಬ ಟಿಬೇಟಿಯನ್ನು ವಲಸೆ ಹೋಗ್ತಾರೆ ದೇಶವನ್ನು ತೊರೆದು. ಆ ಥರ ಬಂದಂಥ ನಿರಾಶ್ರಿತರಿಗೆ ವಲಸೆ ಕೊಟ್ಟ ಪ್ರಮುಖ ದೇಶಗಳಲ್ಲಿ ಭಾರತ ಕೂಡ ಒಂದು. ಇನ್ನು ಭಾರತದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಒಂದು 2 ಇಂಪಾರ್ಟೆಂಟು ಟಿಬೇಟಿಯನ್ ಕಾಲೋನಿಗಳು ನೋಡೋಕ್ಕೆ ಸಿಗುತ್ತೆ. ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮುಂಡಗೋಡ್ನಲ್ಲಿ, ಇನ್ನೊಂದು ಕೂರ್ಗ್ನಲ್ಲಿ ಇರ್ಬೋದಾದಂಥ ಕುಶಾಲನಗರದಲ್ಲಿ. ಎಕ್ಸಾಕ್ಟ್ಲಿ ಗೋಲ್ಡನ್ ಟೆಂಪಲ್ ಲೊಕೇಟ್ ಆಗಿರೋದು ಗೋಣಿಕೊಪ್ಪ ಅನ್ನೋ ಒಂದು ಪ್ಲೇಸಲ್ಲಿ. ಇದು ಕುಶಾಲನಗರ ಕಡೆಯಿಂದ ನೀವು ಬಂದರೆ ಆಲ್ಮೋಸ್ಟ್ ಒಂದು 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ವಿಶೇಷತೆ ಏನಪ್ಪ ಅಂತ ಅಂದರೆ ಇದು ಟಿಬೇಟಿಯನ್ನರ ಚಿಕ್ಕದಾದಂಥ ಒಂದು ಸಾಮ್ರಾಜ್ಯ. ನೀವು ಯಾವ ಕಡೆ ನೋಡಿದ್ರೂ ಟಿಬೇಟಿಯನ್ಸೇ ಕಾಣ್ತಾರೆ. ಹೀಗೆ ಒಳಭಾಗದಲ್ಲಿ ಎಂಟರ್ ಆಗ್ತಾ ಇದ್ದ ಹಾಗೆ ಮೊದಲು ಒಂದು ವಿಹಾರ ಕಾಣಿಸುತ್ತೆ. ಇದು ಗೋಲ್ಡನ್ ಟೆಂಪಲ್ನ ಮುಂಭಾಗದಲ್ಲಿರುವಂತಹ ಬೌದ್ಧ ವಿಹಾರ. ಚಿಕ್ಕದು ಇದು. ಸೊ ಇದನ್ನು ಎಂಟರ್ ಆಗಿಬಿಟ್ಟು ನೀವು ಮುಂದೆ ನೋಡ್ಕೊಂಡು ಹೋದರೆ ಇದರ ಲೆಫ್ಟ್ ಸೈಡಲ್ಲಿ ನಿಮಗೆ ಗೋಲ್ಡನ್ ಟೆಂಪಲ್ ಕಾಣಕ್ಕೆ ಸಿಗುತ್ತೆ. ಬ್ಯೂಟಿ ಏನಂದರೆ ಇವೆಲ್ಲನೂ ಟಿಬೇಟಿಯನ್ ನಾಗರಿಕರು ಯಾವ ರೀತಿ ಕ್ರಿಯೇಟ್ ಮಾಡ್ತಾರಲ್ಲ ಆರ್ಕಿಟೆಕ್ಚರು, ಸೊ ಅದೇ ರೀತಿಯಾಗಿ ಇವನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಸುಂದರವಾಗಿದೆ. ಹಾಗೆ ಅವರ ಆರ್ಕಿಟೆಕ್ಚರನ್ನು ರಿಫ್ಲೆಕ್ಟ್ ಮಾಡುವಷ್ಟು ಹಾಗೆ ಮುಂಭಾಗಕ್ಕೆ ಹೋದರೆ ನೀವು ಅಲ್ಲಿ ದೊಡ್ಡದಾದಂತಹ ಒಂದು ಬೆಲ್ ಕೂಡ ನೋಡ್ಬೋದು. ಅದನ್ನು ದಾಟ್ಕೊಂಡು ಮುಂದೆ ಹೋದರೆ ಹಿಂಭಾಗದಲ್ಲಿ ನಿಮಗೆ ಗೋಲ್ಡನ್ ಟೆಂಪಲ್ ಕಾಣಕ್ಕೆ ಸಿಗುತ್ತೆ. ಹಾಗೆ ನೀವು ಮುಂದೆ ನಡ್ಕೊಂಡು ಬಂದರೆ ಇವಾಗ ನೋಡ್ತಾ ಇರುವಂತಹ ಪ್ರಮುಖವಾದ ಟೆಂಪಲ್ಲು ಗೋಲ್ಡನ್ ಟೆಂಪಲ್ಲು. ಇದು ಅದ್ಭುತವಾಗಿ ಟಿಬೇಟಿಯನ್ನರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿರುವಂಥ ಒಂದು ಸುಂದರವಾದಂತಹ ಟೆಂಪಲ್. ಸೊ ನಮ್ಮ ದೇಶದಲ್ಲಿ ಇದನ್ನು ಟೆಂಪಲ್ ಅಂತ ಕರಿತೀವಿ. ಸೊ ಅವರ ದೇಶದಲ್ಲಿ ಇದ್ದರೆ ಇದನ್ನು ಬುದ್ಧ ವಿಹಾರ, ಅಂದರೆ ಇದೊಂದು ಪ್ರಾರ್ಥನಾ ಕೇಂದ್ರ. ಅದ್ಭುತವಾಗಿ ಕ್ರಿಯೇಟ್ ಮಾಡಿರೋದು. ಸುಮಾರು ಸುತ್ತಮುತ್ತಲಿರುವ ಒಂದು 5,000 to 6,000 ಟಿಬೇಟಿಯನ್ನರು ತಮ್ಮ ಪ್ರಾರ್ಥನೆಗಾಗಿ ಬರುವಂತಹ ಒಂದು ಪವಿತ್ರವಾದಂತಹ ಸ್ಥಳ. ನೀವು ನೋಡ್ಬೋದು ಗೋಡೆ ಮೇಲೆ ಸುಂದರವಾದ ಆಕೃತಿಗಳನ್ನು ಕೆತ್ತನೆಯನ್ನು ನಿರ್ಮಾಣ ಮಾಡಿರೋದು. ಸೊ ಇವೆಲ್ಲ ಟಿಬೇಟಿಯನ್ನರ ವಾಸ್ತುಶೈಲಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಸುಂದರವಾದಂತಹ ಕೆತ್ತನೆಗಳು ಚಿತ್ರ ಬಿಡಿಸಿರುವಂತಹದ್ದು. ನಾವು ಗೋಲ್ಡನ್ ಟೆಂಪಲ್ನ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಇನ್ನು ಒಳಗಡೆ ಎಂಟರ್ ಆಗ್ತಾ ಇದ್ದ ಹಾಗೆ ಪ್ರಮುಖವಾದ 3 ದೊಡ್ಡ ವಿಗ್ರಹಗಳನ್ನು ನೋಡಕ್ಕೆ ಸಿಗುತ್ತೆ. ಅಲ್ಲಿ ಎಲ್ಲವೂ ಧ್ಯಾನ ಸ್ಥಿತಿಯಲ್ಲಿ ಕೂತಿರುವಂತಹ ಬುದ್ಧನ ವಿಗ್ರಹಗಳು. ಒಳಗಡೆ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಅಷ್ಟೇ ಚೆನ್ನಾಗಿ ಸೈಲೆಂಟನ್ನು ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಇದು ಪ್ರಮುಖವಾದಂತಹ ಧ್ಯಾನ ಕೇಂದ್ರ. ಗೋಡೆ ಮೇಲೆ ನೀವು ನೋಡ್ಬೋದು ಬೌದ್ಧ ಧರ್ಮದ ಕುರಿತಾದಂತಹ ಸುಂದರವಾದಂತಹ ಚಿತ್ರಗಳು. ಇದು ತುಂಬಾನೇ ದೊಡ್ಡದಾಗಿರುವಂಥದ್ದು. ಬ್ಯೂಟಿ ಏನಪ್ಪ ಅಂತ ಅಂದರೆ ಇದು ಬೌದ್ಧ ಧರ್ಮದ ಧ್ಯಾನ ಕೇಂದ್ರ. ಸೊ ನಾವುಗಳು ಹೇಗೆ ಟೆಂಪಲ್ಗೆ ಹೋಗ್ಬಿಟ್ಟು ದೇವರನ್ನ ಕೈ ಮುಗಿದು ಪೂಜೆ ಮಾಡ್ತೀವೋ, ಇವರು ಇಲ್ಲಿ ಬಂದು ಈ ವಿಶಾಲವಾದ ಸ್ಥಳದಲ್ಲಿ ಕುಳಿತು ಧ್ಯಾನನ ಮಾಡ್ತಾರೆ. ಇವು ಸೆಕ್ಯೂರಿಟಿ ರೀಸನ್ನಿಂದ ತುಂಬ ಹತ್ರ ಹೋಗೋಕ್ಕೆ ಬಿಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸುತ್ತಮುತ್ತ ಗೋಡೆ ಮೇಲ್ಗಡೆ ಎಲ್ಲ ಕಡೆಯಲ್ಲಿ ಬೌದ್ಧ ಧರ್ಮದ ಕುರಿತಾದಂತಹ ಸುಂದರವಾದ ಚಿತ್ರಣವನ್ನು ಕೆತ್ತಿದ್ದಾರೆ. ಸೊ ಮೇ ಬಿ ನೀವು ತುಂಬ ಬೌದ್ಧ ವಿಹಾರಗಳನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ನೋಡುವುದು ಪ್ರಮುಖವಾಗಿ ನಿಮ್ಗೆ ನೋಡೋಕ್ಕೆ ಸಿಗೋದು ಧ್ಯಾನ ಮಾಡುವಂತಹ ಸುಂದರವಾದ ಸ್ಥಳಗಳು. ಇಲ್ಲೂ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಸುಮಾರು ಅಂದಾಜು ಪ್ರಕಾರ ಒಂದು 500ಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳು ಇಲ್ಲಿ ಧ್ಯಾನನ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ.
ಇವೆಲ್ಲನೂ ಬುದ್ಧನ ವಿಗ್ರಹ, ಸುಂದರವಾದ ಕೆತ್ತನೆ ಇದೆ. ಬನ್ನಿ ಇನ್ನು ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಣ.